ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮ ದಿನವನ್ನು ನಾವು ಪ್ರಾರಂಭ ಮಾಡಿದ ಕರ್ತನ ಕೊಟ್ಟದ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸಂತೋಷವಾಗಿದೆ. ಉಪವಾಸ ಪ್ರಾರ್ಥನೆ, 21 ದಿವಸಗಳ ಉಪವಾಸ ಪ್ರಾರ್ಥನೆ, ಒಂದು ಆತ್ಮಿಕ ಯುದ್ಧ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ಇನ್ನು ಹೇಳಿದ ರೀತಿಯಲ್ಲಿ ಶಾರೀರಿಕವಾಗಿ ಇಸ್ರೇಲ್ ಅಲ್ಲಿ ಯುದ್ಧ ನಡೆಯುವಾಗ ಇಲ್ಲಿ ಕೂಡ ಒಂದು ಆತ್ಮಿಕ ಯುದ್ಧ ನಡೆಯುತ್ತೆ. ಹಲ್ಲೆಲೂಯಾ. ಆತ್ಮಿಕ ಯುದ್ಧಕ್ಕೆ ನಾವೆಲ್ಲರೂ ಕೂಡ ಸರ್ವ ಆಯುಧಗಳನ್ನ ಧರಿಸಿ ನಾವು ಪ್ರಾರ್ಥನೆಯಲ್ಲಿ ಮೊಣಕಾಲೂರಿ ಕರಗಳನ್ನ ಎತ್ತಿ ಪ್ರಾರ್ಥನೆ ಮಾಡುವಾಗ ದೈವಿಕವಾಗಿ ಬಲವಾಗಿ ನಿಂತವರಿಗೆ, ದೈವಿಕ ಪಕ್ಷದಲ್ಲಿ ನಿಂತವರಿಗೆ ಜಯ ಉಂಟಾಗುವಂತದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ನನಗೆ ಗೊತ್ತಿಲ್ಲ ಯಾವ ಒಂದು ಆಲೋಚನೆ ಇಟ್ಟು ಉಪವಾಸ ಅಂತಂದ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನೇನು ಆಲೋಚನೆ ಬಂದಿದೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು, ಈ ವರ್ಷದ ಉಪವಾಸ ಕಳೆದ ವರ್ಷದ ರೀತಿಯಲ್ಲೇ ವರ್ಷ ನಡೆಯುತ್ತೆ. ವರ್ಷ ನಡೆಯೋದಕ್ಕೆ ಏನ ದಿನ ನಡೆಯೋದಕ್ಕೆ ಅಳವರು ಯಾರು ಅಂತ ಹೇಳ್ತಾರೆ, ದಿನ ಸಾಯರಿಗೆ ಅಳವರು ಯಾರು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ವರ್ಷ ನಡೆಯೋದಕ್ಕೆ ಏನಕ್ಕೆ ಟೆನ್ಷನ್ ಮಾಡ್ಕೋಬೇಕು, ಏನಕ್ಕೆ ತಲೆ ಕೆಡಿಸ್ಕೋಬೇಕು, ಏನಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಏನಕ್ಕೆ ಅದರಲ್ಲಿ ಏನು ಇಲ್ಲ ಅನ್ನೋದಕ್ಕೆ ಹೋಗಿ ಕುತ್ಕೊಳ್ಳೋಣ, ದೇವರ ಪ್ರಸನ್ನ ಮತ್ತೆ ಮನೆಗೆ ಬರೋಣ, ಆ ರೀತಿಯ ಆಲೋಚನೆ ಇದೆಯಾ? ಅಥವಾ ಈ ವರ್ಷದಲ್ಲಿ ಕರ್ತನು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ಮಾಡಬೇಕು. ಹಲ್ಲೆಲೂಯಾ. ವರ್ಷಗಳು ಕಳೆಯುತ್ತಾ ಬೇರೆ ನಾವು ಕರ್ತನಿಗೆ ಹತ್ತಿರವಾಗ್ತೇವೆ ಅನ್ನೋದನ್ನು ನಾವು ಮರೆಯಕೂಡದು. ಹಲ್ಲೆಲೂಯಾ. ಕರ್ತನಿಗೆ ಹತ್ತಿರವಾಗುವಾಗ ನಾವು ಪಾಪಿಗಳಾಗಿರಕೂಡದು, ನಾವು ಪರಿಶುದ್ಧರಾಗಿ ಆತನನ್ನ ಎದುರುಗೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಆ ಪರಿಶುದ್ಧತೆ ನಮ್ಮ ಒಳಗಡೆ ಪ್ರವೇಶಿಸುವ ಹಾಗೆ ಕರ್ತನ ದೊಡ್ಡ ಕಾರ್ಯ ಮಾಡುವುದಾಗಲಿ. ಹಲ್ಲೆಲೂಯಾ. ನಿನ್ನೆ ದಿವಸ ನಾವು ಕಲಿತ್ವಿ, ಆದ್ರೆ ಇವತ್ತಿನ ದಿವಸ ಉಪವಾಸದ ಒಂದು ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಆ ಟಾಪಿಕ್ ಅನ್ನ ನಿಲ್ಲಿಸಿ ನಾನು ಹೊಸ ಟಾಪಿಕ್ ಅನ್ನ ತೆಗೆದುಕೊಳ್ಳುತ್ತಾ ಇದ್ದೇನೆ. ಇವತ್ತಿನ ದಿವಸ ಇರುವಂತ ಟಾಪಿಕ್, ದೇವರು ಈ ಭೂಲೋಕಕ್ಕೆ ಯಾಕೆ ಬರ್ತಾನೆ, ಯಾವ ಸಂದರ್ಭದಲ್ಲಿ ಬರ್ತಾನೆ, ದೇವರು ತನ್ನ ಸಿಂಹಾಸನವನ್ನ ಬಿಟ್ಟು ಈ ಲೋಕಕ್ಕೆ ಯಾಕೆ ಬರುತ್ತಾನೆ, ಯಾವ ಸಂದರ್ಭದಲ್ಲೆಲ್ಲ ಬರುತ್ತಾನೆ ಅನ್ನುವ ವಿಚಾರವಾಗಿ ಧ್ಯಾನ ಮಾಡ್ತೇನೆ. ನಿಮ್ಮ ಮನಸ್ಸಿಗೂ ಕೂಡ ಈ ಬೆಳಗಿನ ಜಾವದಲ್ಲಿ ಮೆದುಳು ಫುಲ್ ರೆಸ್ಟ್ ಆಗಿತ್ತು. ನಿನ್ನೆ ರಾತ್ರಿಯಿಂದ ಅನೇಕ ಕನಸುಗಳು ಬಿದ್ದಿರಬಹುದು, ಕನಸುಗಳನ್ನ ನೀವು ಗ್ಲಾನ್ಸ್ ಮಾಡ್ತೀರ. ಈ ಒಂದು ಪ್ರಾರ್ಥನೆ ಆದ ಮೇಲೆ ದೇವರ ಅದರ ಅರ್ಥವನ್ನು ತಿಳಿಸಿಕೊಡುವವರು ಈಗ ಈ ಕ್ಷಣದಲ್ಲಿ ನಮ್ಮ ಮೆದುಳಿಗೆ ಒಂದು ಸ್ವಲ್ಪ ವರ್ಕ್ ಕೊಡೋಣ. ದೇವರು ಯಾಕೆ ಈ ಭೂಲೋಕಕ್ಕೆ ಇಳಿದು ಬರ್ತಾನೆ? ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಯೇಸು ದೇವರು ಬರ್ತಾನೆ. ಅದು 1ನೇ ಪಾಯಿಂಟ್ಗೆ ಸೇರಿದಂತ ಪಾಯಿಂಟ್. ಆತನು ಮನುಷ್ಯರ ಪಾಪಗಳನ್ನ ರಕ್ಷಣೆನೇ ಆಯ್ತು. ಅದು ಪಾಪಗಳ ರಕ್ಷಣೆ ವ್ಯಕ್ತಿಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಆತನ ಇಳಿದು ಬರ್ತಾನೆ. ಪ್ರಾರ್ಥನೆಯನ್ನು ಕೇಳಿ ಪ್ರಾರ್ಥನೆಯನ್ನು ಉತ್ತರಿಸಲು ಬರ್ತಾನೆ. ಹಲ್ಲೆಲೂಯಾ. ಸತ್ಯ ದೇವರು ನಾನೇ ಅನ್ನೋದನ್ನ ಪ್ರಕಟ ಮಾಡೋದಕ್ಕೋಸ್ಕರ ಆತನ ಬರ್ತಾನೆ. ಹಲ್ಲೆಲೂಯಾ. ಅದು ಯಾವ ರೀತಿ ಅಂದ್ರೆ ಅದನ್ನ ನಾನು ಫ್ರೇಮ್ ಮಾಡ್ತೀನಿ ಅಂತಂದ್ರೆ ಶತ್ರುಗಳನ್ನ ನಾಶ ಮಾಡೋದಕ್ಕೋಸ್ಕರ, ತನ್ನ ಮಕ್ಕಳ ಶತ್ರುವಾಗಿರೋ ಸೈತಾನನನ್ನ ನಾಶ ಮಾಡೋದಕ್ಕೋಸ್ಕರ ಆತನ ಇಳಿದು ಬರ್ತಾನೆ. ತನ್ನ ಮಗನನ್ನ 2000 ವರ್ಷಗಳ ಹಿಂದೆ ಆತನು ಈ ಲೋಕದ ಮೇಲೆ ಲೋಕದ ಜನರ ಮೇಲೆ ಪ್ರೀತಿ ಇಟ್ಟು ಆತನ ಕಳುಹಿಸಿದನು. ಆ ನಿಷ್ಕಳಂಕವಾದ ಪ್ರೀತಿ ನನ್ನನ್ನು ಬಾಯಿಸದೆ ಹೋದ್ರು ಕಡೆ, ಯೇಸುವನ್ನ ಈ ಲೋಕ ಬಾಯಿಸದೆ ಹೋದರು. ಈ ಲೋಕವನ್ನ ಯೇಸು ನನಗೊಬ್ಬರ ದೇವರು, ನಿಷ್ಕಳಂಕವಾದ ಸತ್ಯವಂತನು, ನ್ಯಾಯ ಧರ್ಮ ನೀತಿಯಲ್ಲಿ ನಡೆಯುವಂತ ದೇವರು ಬೇಕು ಎಂದು ಈ ಲೋಕ ಕೇಳದೆ ಹೋದರು. ಆತನು ತನ್ನ ಮಗನನ್ನ ಕಳುಹಿಸಿದನು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಲೋಕದಲ್ಲಿ ಸಾಕ್ಷಿಯಾಗಿ ನಡ್ಕೊಂಡು ಹೇಳೋದಕ್ಕಿಂತ ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯಬೇಕು, ಜೀವನ ಮಾಡಬೇಕು, ಹೇಗೆ ಅನ್ನೋದನ್ನ ತೋರಿಸಿಕೊಡೋದಕ್ಕೋಸ್ಕರವಾಗಿ ಆತನು ಇಳಿದು ಬಂದನು. ಆತನು ತನ್ನ ಮಗನನ್ನು ಕಳಿಸಿದನು.
ಇದು ಇನ್ನೊಂದು ಪ್ರಾಮುಖ್ಯ ವಿಚಾರ. ಯೇಸು ಕ್ರಿಸ್ತರ ಈಗ ಫಸ್ಟ್ ಬಂದಾಗಿದೆ. ಅದೇ ರೀತಿಯಲ್ಲಿ ಅನೇಕ ವಿಸಿಟೇಷನ್ ಗಳನ್ನ ನಾವು ನೋಡಿದ್ದೇವೆ. ಎರಡನೇ ಕಮಿಂಗ್ ಏನ, ದೇವರು ಅಂತ್ಯವಾಗಿ ನಮ್ಮ ಆತ್ಮ ರಕ್ಷಣೆ, ನಮ್ಮ ಶರೀರ ರಕ್ಷಣೆ ಹೊಂದಿದೆ. ನಾವು ಶಾರೀರಿಕವಾಗಿ ನಾವು ಆತ್ಮ ಒಳಗೊಂಡು ನಾವು ಆಲಯದಲ್ಲಿ ಕೂತಿದ್ದೇವೆ. ಆದ್ರೆ ಕೊನೆಗೆ ಒಂದು ಆತ್ಮ ರಕ್ಷಣೆ ಇದೆ. ಆ ಆತ್ಮ ರಕ್ಷಣೆಗೋಸ್ಕರ ದೇವರು ಇಳಿದು ಬರುವ ಆತನಾಗಿದೆ. ಹಲ್ಲೆಲೂಯಾ. ನನ್ನ ಪಾಯಿಂಟ್ ಅಲ್ಲಿ ಕೆಲವು ಪಾಯಿಂಟ್ ಅನ್ನು ನೀವೆಲ್ಲ ಹೇಳ್ಬಿಟ್ಟಿದ್ದೀರಾ. ದೈವಜ್ಞಾನ ಅನ್ನೋದು ಒಬ್ಬರಿಗೆ ಮಾತ್ರ ಇರೋದಲ್ಲ, ಎಲ್ಲರಿಗೂ ಕೊಡುವಂತದಾಗಿದೆ. ಹಲ್ಲೆಲೂಯಾ. ಆ ದೈವಜ್ಞಾನವನ್ನ ಕರ್ತರು ನಿಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇ ಪಾಯಿಂಟ್ ಅನ್ನು ನೋಡುವಾಗ ಆ ಪಾಯಿಂಟ್ಗಳ ಜೊತೆ ಈ ಪಾಯಿಂಟ್ ಅನ್ನ ಸೇರಿಸಿ ನಾವು ಬರೆದುಕೊಳ್ಳೋಣ. ಮೊದಲನೇದಾಗಿ ಆತನು ಮನುಷ್ಯ ಕುಲವನ್ನ ರಕ್ಷಣೆ ಮಾಡಲು ಬಂದನು. ಹಲ್ಲೆಲೂಯಾ. ಅದನ್ನು ಯಾವಾಗ ಮನುಷ್ಯ ಕುಲವನ್ನ ಹಾಳಾಗುವುದನ್ನು ನೋಡ್ತಾನೋ, ನಾಶವಾಗುವುದನ್ನು ನೋಡ್ತಾನೋ, ಆ ಮನುಷ್ಯ ಕುಲದ ಮೇಲೆ ಸೈತಾನನು ದಬ್ಬಾಳಿಕೆ ಮಾಡಿ ದುರಾತ್ಮಗಳ ಮುಖಾಂತರವಾಗಿ, ಸತ್ತ ಆತ್ಮಗಳ ಮುಖಾಂತರವಾಗಿ, ಬಲಹೀನತೆಗಳ ಮುಖಾಂತರವಾಗಿ ಕೆಲಸ ಮಾಡುವುದಕ್ಕೆ ನೋಡುವಾಗ ಯಾರು ಬರ್ತಾರೆ? ನಮ್ಮ ರಕ್ಷಕನಾದ, ನಮ್ಮ ಕಾಪಾಡುವಂತ ದೇವರಾದ ಕರ್ತನು ಇಳಿದು ಬರ್ತಾನೆ. ಹಲ್ಲೆಲೂಯಾ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ, ಮನುಷ್ಯ ಕುಮಾರನ ಯಾತಕ್ಕಾಗಿ ಬಂದನು? ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಗಮನಿಸಬೇಕು. ಕೆಟ್ಟು ಹೋಗಿರೋದು ಕಣ್ಣಿಗೆ ಕಾಣದ ಇಲ್ಲ. ಕೆಟ್ಟು ಹೋಗಿರೋದು ಎಲ್ಲಿದೆ? ಕತ್ತಲೆಯಲ್ಲಿದೆ. ಆ ಕತ್ತಲೆಯಲ್ಲಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹಲ್ಲೆಲೂಯಾ. ನೀವು ಗಮನಿಸಿ ಪ್ರಿಯರೇ, 12 ಶಿಷ್ಯರು ಪ್ಲಸ್ ಯೇಸು ಸ್ವಾಮಿ ಆ ಒಂದು ಸಮುದ್ರದ ಅಲೆಗಳ ಕೋಲಾಹಲಗಳ ಮಧ್ಯದಲ್ಲಿ ಪ್ರಯಾಣ ಮಾಡಿ ಯಾರಿಗೋಸ್ಕರ ಬರ್ತಾ ಇದ್ದಾರೆ? ಒಬ್ಬನೇ ಒಬ್ಬ ಗದರೇನರ ಸೀನೆಯಲ್ಲಿ ಇದ್ದಂತ ದೆವ್ವ ಪೀಡಿತನಾದ ವ್ಯಕ್ತಿಗೋಸ್ಕರ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಒಬ್ಬರಿಗೋಸ್ಕರ ಶಾರೀರಿಕವಾಗಿರುವಂತ ಯೇಸು ಕ್ರಿಸ್ತರು ಅಷ್ಟೆಲ್ಲ ಪ್ರಯಾಸ ಪಟ್ಟು, ಶಿಷ್ಯರ ಪ್ರಯಾಸ ಪಟ್ಟು ಆ ಒಂದು ಸಮುದ್ರದ ಮೇಲೆ ಆ ರಾತ್ರಿಯ ಸಮಯದಲ್ಲಿ ಬರ್ತಾ ಇದ್ದಾರೆ ಅಂತಂದಾಗ ನಮಗೋಸ್ಕರ ಆತನು ಬರೋದಿಲ್ಲ ಪ್ರೇರೆ. ಹಲ್ಲೆಲೂಯಾ. ನಮಗೋಸ್ಕರವೂ ಆತನು ಬರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಓ ಸೈತಾನನ ಗವಿಯ ರೀತಿಯಲ್ಲಿರುವ ನಿಮ್ಮ ಮನೆಯನ್ನ, ಸೈತಾನನ ಗವಿಯ ರೀತಿಯಲ್ಲಿರುವಂತಹ ನಿಮ್ಮ ಹೃದಯವನ್ನ, ಸೈತಾನನ ಗವಿಯ ರೀತಿಯಲ್ಲಿರುವಂತಹ ನಿಮ್ಮ ಉದ್ಯೋಗದ ಸ್ಥಳವನ್ನ, ಸೈತಾನನ ಗವಿಯ ರೀತಿಯಲ್ಲಿರುವಂತಹ ನಿಮ್ಮ ಹೊಲ ಸ್ವಾಸ್ಥ್ಯವನ್ನ ಬಿಡುಗಡೆ ಮಾಡಲು ಶಕ್ತನಾದ ದೇವರು ಈ ಉಪವಾಸದ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತನಾಗಿದ್ದಾನೆ. ಎರಡನೇ ಪಾಯಿಂಟ್ಗೆ ಹೋಗೋಣ. ಆತನು ಇನ್ಯಾವ ಒಂದು ಕಾರಣಕ್ಕಾಗಿ ಬರ್ತಾನೆ ಎಂದು ನೋಡುವಾಗ ಆತನು ದೇವರ ವಾಕ್ಯವನ್ನ ನೆರವೇರಿಸುವುದಕ್ಕೆ ಬರ್ತಾನೆ. ಹಲ್ಲೆಲೂಯಾ. ತಾನು ಹೇಳಿದಂತ ಮಾತನ್ನ ನೆರವೇರಿಸುವುದಕ್ಕೆ ಅದನ್ನು ಬರುವ ಆತನಾಗಿದ್ದಾನೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ, ಹೆಚ್ಚಾದ ವಾಕ್ಯಗಳನ್ನ ಹಳೆಯ ಒಡಂಬಡಿಕೆಯಿಂದ ತೆಗೆದುಕೊಳ್ಳದೆ ಎಲ್ಲ ಹೊಸ ಒಡಂಬಡಿಕೆಯಿಂದ ವಾಕ್ಯ ರೆಫರೆನ್ಸ್ ಗಳನ್ನ ತೆಗೆದುಕೊಂಡಿದ್ದೇನೆ. ಯಾಕಂದ್ರೆ ಹಳೆಯ ಒಡಂಬಡಿಕೆ ತುಂಬಾ ತರದ ವಿಸಿಟೇಷನ್ ಇದೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಮಧ್ಯದಲ್ಲಿ ವಿಸಿಟೇಷನ್ ಬಿಟ್ಟು ಕರ್ತನ ವಿಸಿಟೇಷನ್ ನಾವು ಹೆಚ್ಚಾಗಿ ನೋಡಿ. ಯಾಕಂದ್ರೆ ಯೇಸು ಕ್ರಿಸ್ತನು ತಾನೇ ಮನುಷ್ಯ ಕುಮಾರನಾಗಿ ಇಳಿದು ಬಂದಿರೋದ್ರಿಂದ, ಆತನ ವಾಕ್ಯ ಅವರ ಹೃದಯದಲ್ಲಿ ಇದ್ದುದರಿಂದ ಅಷ್ಟಾದ ವಿಸಿಟೇಷನ್ ಆದರೂ ಕೂಡ ಅದರ ಮಧ್ಯದಲ್ಲಿರುವಂತಹ ಕೆಲವು ವಿಸಿಟೇಷನ್ ಗಳನ್ನು ನಿಮ್ಮ ಮುಂದೆ ನಾನು ಇಡಲು ಬಯಸುತ್ತೇನೆ. ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಇಡಬೇಕು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ ಏನನ್ನ ಹೇಳ್ತಾ ಇದೆ? ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ. ಏನಕ್ಕೆ ಬಂದಿದ್ದೇನೆ? ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಡೆಯ ಕಾಲದಲ್ಲಿ ನಡೆಯುತ್ತಿರುವ ವಿಚಾರಗಳನ್ನು ಗಮನಿಸ್ತಿದ್ದೀರಲ್ಲ ಪ್ರಿಯರೇ, ನಾವು ನಡೆಯುವ ವಿಚಾರವನ್ನು ನೋಡಿ ನಾವು ಎಚ್ಚರವಾಗಬೇಕಾಗಿದೆ. ನಮ್ಮ ಆತ್ಮ ಎಚ್ಚರಿಕವಾಗಿಕೊಳ್ಳಬೇಕಾಗಿದೆ. ನಾವು ಬೇಗ ಬೇಗ ನಮ್ಮ ಆತ್ಮವನ್ನು ಸಿದ್ಧ ಮಾಡಬೇಕು. ನಮ್ಮ ಮಕ್ಕಳ ಆತ್ಮವನ್ನು ಸಿದ್ಧ ಮಾಡಬೇಕು. ಏನಕ್ಕಾಗಿ? ಯೇಸುವನ್ನ ಎದುರುಗೊಳ್ಳುವುದಕ್ಕೋಸ್ಕರವಾಗಿ. ಯಾಕೆಂದ್ರೆ ದೇವರ ವಾಕ್ಯಗಳು ನೆರವೇರಿಸುವುದಕ್ಕೆ ಕರ್ತನು ಇಳಿದು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ ನೋಡ್ತಾ ಇದ್ದೇವೆ, ಸತ್ಯಕ್ಕೋಸ್ಕರವಾಗಿ ಅದನ್ನು ಸಾಕ್ಷಿ ಹೇಳಲು ಬರ್ತಾ ಇದ್ದಾನೆ. ಏನಕ್ಕಾಗಿ ಬರ್ತಾ ಇದ್ದಾನೆ? ಸತ್ಯವನ್ನ ಎತ್ತಿಡಿದು ಅದರ ಸಾಕ್ಷಿಯನ್ನು ಹೇಳಲು ಅದನ್ನು ಬರ್ತಾ ಇದ್ದಾನೆ. ಯೋಹಾನನ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನದಲ್ಲಿ ಆತನು ಈ ರೀತಿಯಲ್ಲಿ ಹೇಳ್ತಾನೆ. ಯೋಹಾನನ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನ, ಇದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ಇದು ಇಷ್ಟು ಅಲ್ಲಿ ಸಂದರ್ಭಾನುಗುಣವಾಗಿ ನಡೆದಂತ ಮಾತುಕತೆ. ಈಗ ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ಕರ್ತನೆ ಹೇಳುವಂತ ಮಾತನ್ನ ಗಮನಿಸಿರಿ.
ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು. ಹಲ್ಲೆಲೂಯ. ಸತ್ಯ, ಒಬ್ಬ ಸತ್ಯದ ಸಾಕ್ಷಿ ಹೇಳಬೇಕಾದ್ರೆ ಆತನ ಒಳಗೆ ಸತ್ಯ ಇರಬೇಕು. ಹಲ್ಲೆಲೂಯ. ಆ ಸತ್ಯಕ್ಕೆ ಮೂಲ ಪುರುಷನಾತನಾಗಿದ್ದೇನೆ. ಹಲ್ಲೆಲೂಯ. ಯಾಕಂದ್ರೆ ಆತನ ಹೇಳಿದಾನೆ, ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವೂ ಆಗಿದ್ದೇನೆ. ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ. ಹಲ್ಲೆಲೂಯ. ಸತ್ಯ ಹೇಳುವವನ ಮಾತನ್ನ ಯಾರು ಕೇಳಿಸ್ಕೊತಾರೆ? ಸತ್ಯ ಹೇಳುವವರು ಮಾತ್ರ ಕಿವಿಗೊಡುತ್ತಾರೆ. ಇವತ್ತಿನ ದಿವಸ ಆ ಸತ್ಯ ಹೇಳುವವರು ನಾವಾಗಿರೋದಾದ್ರೆ ಈ ಉಪವಾಸ ಪ್ರಾರ್ಥನೆ ಬೆಳಿಗ್ಗೆ ಸಂಜೆ ಬರುವಂತ ಆತ್ಮಿಕ ಮನ್ನದಿಂದ, ಆ ಆತ್ಮಿಕ ಎನರ್ಜಿ ಡ್ರಿಂಕ್ ಇಂದ ಕರ್ತನ ಸನ್ನಿಧಾನದಲ್ಲಿ ಆತ್ಮಿಕವಾಗಿ ಬೆಳೆಯುವುದಕ್ಕೂ ಆತ್ಮಿಕವಾಗಿ ಬಲ ಹೊಂದುವುದಕ್ಕೂ ನಾವು ಮುಂದಾಗೋಣ ಪ್ರಿಯರೇ. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ದೇವರು ಸತ್ಯವಾಗಿದ್ದಾನೆ. ಹಲ್ಲೆಲೂಯ. ಆತನ ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳೋದಿಲ್ಲ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. 4ನೇದಾಗಿ ನೋಡೋಣ, ಆತನು ತನ್ನ ಜನರನ್ನ ಬಿಡುಗಡೆ ಮಾಡುವುದಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯ. ನಾವು ಕೇವಲ ಇಸ್ರೇಲ್ ದೇಶದಲ್ಲಿ ಯುದ್ಧ ಸಮಾಧಾನ ಆಗ್ಲಿ, ಇಲ್ಲಿ ಸಮಾಜದಲ್ಲಿ ಸಮಾಧಾನ ಉಂಟಾಗ್ಲಿ, ಪಟ್ಟಣದಲ್ಲಿ ಸಮಾಧಾನ ಉಂಟಾಗ್ಲಿ ಮಾತ್ರ ನಿರೀಕ್ಷೆ ಇಟ್ಟುಕೊಂಡು ಬರುವ ಅವಶ್ಯಕತೆ ಇಲ್ಲ. ಅಷ್ಟು ಮಾತ್ರ ಕರ್ತನ ಮಾಡುವುದಿಲ್ಲ. ಇಷ್ಟೆಲ್ಲ ಪ್ರಯಾಸ ಪಟ್ಟು ಕರ್ತನ ಸನ್ನಿಧಾನದಲ್ಲಿ ಅನ್ನಪಾನವನ್ನ ತ್ಯಜಿಸಿ ಆತನ ಮುಂದೆ ಹತ್ತು ಕೂಗಿ ಪ್ರಾರ್ಥನೆ ಮಾಡುವಂತ ಮಕ್ಕಳಿಗೆ ಕರ್ತನ ಹೇಳ್ತಾ ಇದ್ದೇನೆ, ನಾನು ಬಿಡುಗಡೆಯನ್ನು ಕೊಡ್ತೇನೆ. ಹಲ್ಲೆಲೂಯ. ನೀವು ಯಾವ ಕ್ಷೇತ್ರದಲ್ಲಿ ಈ ಕೆಲಸ ಆಗೋದಿಲ್ಲ, ಇದು ನಾನು ಮುಚ್ಚಿಡ್ತೇನೆ, ಇದು ನನಗೆ ಬೇಕಾಗಿಲ್ಲ, ನಾನು ಬೇರೆದನ್ನೇನಾದ್ರೂ ನೋಡೋಣ ಅಂತ ಅನ್ಕೊಂಡು ದೇವರ ಚಿತ್ತವಾದ ಪ್ರಕಾರವಾದ ಯಾವ ಕಾರ್ಯಗಳಿಗೆ ನೀವು ಪುಲಿಸ್ ಸ್ಟಾಪ್ ಇಟ್ಟಿದ್ದಾರೋ, ಕರ್ತನು ಆ ಎಲ್ಲಾ ಕೆಲಸಗಳಿಗೆ ಕೊಮ ಹಾಕಿ ಸೆಮಿಕೊಲನ್ ಹಾಕಿ ಮುಂದುವರಿಸಲು ಬಯಸುತ್ತಿದ್ದಾನೆ. ಹಲ್ಲೆಲೂಯ. ಕರ್ತನು ದೊಡ್ಡ ಕಾರ್ಯವನ್ನ ಮಾಡುವ ದೇವರ ಪ್ರಿಯರೇ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯ. ಇಂಪಾಸಿಬಲ್, ಮಿಷನ್ ಇಂಪಾಸಿಬಲ್ ಅಂತ ಅನ್ಕೊಂಡು ಯಾವುದೋ ಒಂದು ನೋಡಿದ್ದೆ ನಾನು. ಆ ಮಿಷನ್ ಇಂಪಾಸಿಬಲ್ ಅವರದಲ್ಲ, ಮಿಷನ್ ಇಂಪಾಸಿಬಲ್ ನಮ್ಮ ದೇವರು. ಹಲ್ಲೆಲೂಯ. ಆತನ ಮುಂದೆ ಇರುವಂತ ಯಾವ ಮಿಷನ್ ಕೂಡ ಅದು ಇಂಪಾಸಿಬಲ್ ಆಗಿರುವಂತದಲ್ಲ, ಎಲ್ಲವೂ ಕೂಡ ಪಾಸಿಬಲ್ ಆಗಿರುವಂತದ್ದು. ಹಲ್ಲೆಲೂಯ. ಕರ್ತನ ಮುಂದೆ ಬರುವುದಾದ್ರೆ ನಿನ್ನ ನಂಬಿಕೆ ಅನುಗುಣವಾಗಿ ಬೆಟ್ಟವನ್ನ ಸಮುದ್ರಕ್ಕೆ ಹಾಕಲು ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ಆತನು ಅರ್ಮೋನ್ ಬೆಟ್ಟಕ್ಕೆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಪ್ರವಾದನೆ ಗ್ರಂಥದಲ್ಲಿ, ಹೊಷೇನೋ ಅಥವಾ ಹಗಾಯನೋ ಪ್ರವಾದನೆ ಗ್ರಂಥದಲ್ಲಿ, ಅರ್ಮೋನ್ ಬೆಟ್ಟವೇ ನೀನು ನನ್ನ ಯಾರೋ ಜೆರುಬ್ಬೆಬೆಲನಿಗೆ ಕೊಟ್ಟಂತ ವಾಗ್ದಾನ ಆಗಿದೆ. ಅದು ಜೆರುಬ್ಬೆಬೆಲನ ಮುಂದೆ ನಿಂತಿರುವ ಬೆಟ್ಟವೇ ನೀನು ದಾರಿ ಬಿಟ್ಟುಕೊಡು ಅಂತ ಹೇಳುತ್ತಾರೆ. ನೀನು ದಾರಿ ಬಿಟ್ಟುಕೊಡು. ಬೆಟ್ಟ ದಾರಿ ಬಿಟ್ಟಿದೆ ಎಲ್ಲದನ್ನು ನೋಡಿ. ಆದ್ರೆ ನಮ್ಮ ಕರ್ತನ ಮಾತನ್ನ ಕೇಳಿ ಬೆಟ್ಟಗಳು ದಾರಿ ಬಿಡುತ್ತವೆ. ಹಲ್ಲೆಲೂಯ. ಯಾಕಂದ್ರೆ ನಾವು ದೇವ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನ, ಆಗ ಮನುಷ್ಯ ಕುಮಾರನನ್ನು ಸೃಜಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆಬಡಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹುಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಮತ್ತು ಆತನ ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಆತನು ಏನ್ ಮಾಡ್ತಾರಂತೆ? ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಹಲ್ಲೆಲೂಯ. ಒಟ್ಟುಗೂಡಿಸುವುದಕ್ಕೆ ಏನಕ್ಕೆ? ಮಡದ ಚರ್ಚೆ ಕೆಡವಾಗ ಇಲ್ಲ, ಆಶೀರ್ವಾದ ಮಾಡೋದಕ್ಕೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಕಾಪಾಡುವ ದೇವರಾಗಿದ್ದಾನೆ, ನಮ್ಮನ್ನ ಕಾಯುವ ದೇವರಾಗಿದೆ. ಆತನಿಗೆ ಗೊತ್ತು ನಾವು ಬಲಹೀನರೇ, ರಕ್ತ ಮಾಂಸದಿಂದ ಉಂಟಾಗಿದ್ದೇವೆ ಅನ್ನೋದು ಆತನಿಗೆ ತಿಳಿದಿದೆ. ರಕ್ತ ಮಾಂಸದ ಸ್ವಭಾವ ಏನೆಂದು ತಿಳಿದಿದೆ. ರಕ್ತ ಮಾಂಸವನ್ನ ಯಾವ ರೀತಿಯಲ್ಲಿ ಸೈತಾನ ಹಿಂಡುತ್ತಾನೆ ಅನ್ನೋದನ್ನ ದೇವರಿಗೆ ಗೊತ್ತಿದೆ. ಆದರೆ ಈ ರಕ್ತ ಮಾಂಸಕ್ಕೆ ಶಾರೀರಿಕವಾದ ಆಹಾರ ಯಾವಾಗ ಬೀಳದೆ ನಾವು ಯಾವಾಗ ಆತ್ಮಿಕವಾಗಿ ಕಣ್ಣನ್ನ ಮೇಲೆ ನೋಡುತ್ತಾ ಕರ್ತನ ದೃಷ್ಟಿಸಿ ನೋಡುತ್ತೇವೋ ಅದನ್ನು ಸುಮ್ಮನಿರುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ನಮಗೋಸ್ಕರ ಇಳಿದು ಬರುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ಪಾಯಿಂಟ್ಗೆ ಹೋಗೋಣ. ಕರ್ತನು ಆತನ ಪ್ರಸನ್ನತೆಯನ್ನು ನಮ್ಮ ಜೊತೆ ಇರಿಸುವ ಆತನಾಗಿದ್ದಾನೆ. ನೋಡಿ, ಆತನ ಪ್ರಸನ್ನತೆ ಎಷ್ಟು ಪವರ್ಫುಲ್ ಅಂತಂದ್ರೆ, ಆರೋನನ ಒಣಗಿದ ಕೋಲು, ಯಾವುದೋ ಒಂದು ಕಡ್ಡಿ, ಬಾದಾಮಿ ಮರದ ಯಾವುದೋ ಒಂದು ಕಡ್ಡಿ,
ತೆಗೆದುಕೊಂಡು ಹೋಗಿ ಪ್ರಸನ್ನತೆಯಲ್ಲಿ ಇಟ್ಟಾಗ ಅದು ಚಿಗುರುತ್ತಂತೆ. ಚಿಗುರಿದೆ ಮಾತ್ರ ಅಲ್ಲ, ಅದು ಏನಂತೆ ಹಣ್ಣು ಹೂ ಬಿಡುತ್ತಂತೆ. ಹೂ ಬಿಟ್ಟದು ಮಾತ್ರ ಅಲ್ಲ, ಅದು ಬಾದಾಮಿಯನ್ನೇ ಬಿಟ್ಟುತ್ತದೆ. ಹಲ್ಲೆಲೂಯಾ. ಅದಕ್ಕೆ ಎಲ್ಲಿದೆ ಬೇರು? ಸೈನ್ಸ್ ಅದನ್ನ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಅಗ್ರಿಕಲ್ಚರ್ ರೇವರ್ ಅದನ್ನ ಪ್ರಶ್ನೆ ಮಾಡೋದಕ್ಕಾಗುತ್ತಾ? ಯಾವ ಬೇರಿನ ಸ್ವಲ್ಪ ಇದು ಕೂಡ ಭೂಮಿಯ ಒಳಗಡೆ ಹೋಗಿಲ್ಲ. ಆದ್ರೆ ದೇವರ ಪ್ರಸನ್ನತೆಯ ಒಳಗಡೆ ಇಟ್ಟ ಕೂಡಲೇ ಆ ಒಂದು ಕೋಲು ಏನಾಯ್ತಂತೆ, ಚಿಗುರಿತು, ಹೂ ಬಿಟ್ಟಿತು, ಫಲ ಬಿಟ್ಟಿದೆ ಅಂತ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಓ ದೇವರ ಪ್ರಸನ್ನತೆಯ ಮಧ್ಯದಲ್ಲಿ ಕುಳಿತವರೇ, ನೀವು ಅಂದುಕೊಳ್ಳಬೇಡಿ ನಾನು ದೇವರ ಪ್ರಸನ್ನತೆಯಲ್ಲಿ ಕುಳಿತಿರೋದು ವ್ಯರ್ಥವಾಗಿದೆ. ನೀವು ಚಿಗುರ್ಲಿಕ್ಕಿದ್ದೀರಾ. ಹಲ್ಲೆಲೂಯಾ. ನೀವು ಹೂ ಬಿಡಲಿಕ್ಕಿದ್ದೀರಾ. ಹಲ್ಲೆಲೂಯಾ. ನೀವು ಹಣ್ಣನ್ನ ಬಿಡಲಿಕ್ಕಿದ್ದೀರಾ. ಅದು ಕರ್ತನ ಮಾತು, ಅದು ನೆರವೇರುತ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಹೇಳ್ತಾ ಇದ್ದಾನೆ, ಪ್ರಕಟಣೆ ಪುಸ್ತಕ 3ನೇ 20ನೇ ವಚನ. ಪ್ರಕಟಣೆ ಪುಸ್ತಕ 3ನೇ 20ನೇ ವಚನ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಈಗಲೂ ಕೂಡ ಮಗನೇ, ನೀನು ದೇವರ ಪ್ರಸನ್ನತೆಗೆ ಬಾ, ದೇವರ ಪ್ರಸನ್ನದಲ್ಲಿ ಕುಳಿತುಕೋ, ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ಬಿಡುಗಡೆಯನ್ನ ಕಂಡುಕೋ. ನಿನ್ನನ್ನು ನಾನು ದೂರದಿಂದ ನೋಡ್ತಾ ಇದ್ದೇನೆ. ನೀನು ಕಷ್ಟ ಪಡ್ತಾ ಇದೀಯಾ, ನೀನು ನೋವು ಪಡ್ತಿದ್ಯಾ, ಬಾಧೆ ಪಡ್ತಿದ್ಯಾ, ನೀನು ಇಕ್ಕಟ್ಟಿನಲ್ಲಿದ್ಯಾ, ನಿನ್ನ ಸೈತಾನನ ಹಿಂಡುತ್ತಾ ಇದ್ದಾನೆ, ಸೈತಾನನ ನಿನ್ನ ಮನಸ್ಸನ್ನ ಮಂಕ್ ಮಾಡಿದ್ದಾನೆ. ಆದ್ರೆ ಇವತ್ತಿನ ದಿವಸ ಈ ಉಪವಾಸದ ಸಂದರ್ಭದಲ್ಲಿ ನೀನು ನನ್ನ ಜೊತೆ ಮಾತಾಡೋದಕ್ಕೆ ಡಿಸೈಡ್ ಮಾಡಿದ್ಯಾ, ನಿರ್ಧಾರ ಮಾಡಿದ್ಯಾ. ನನ್ನ ಜೊತೆ ಒಂದು ಟೇಬಲ್ ಅನ್ನ ಫಿಕ್ಸ್ ಮಾಡಿದ್ಯಾ. ಆ ಟೇಬಲ್ ಅನ್ನ ಫಿಕ್ಸ್ ಮಾಡಿದ್ದು ನೀನೇ ಬಂದಿದ್ದಲ್ಲ, ನಾನು ಬಾಗಿಲನ್ನ ತಟ್ಟುತ್ತಾ ಇದ್ದೆ. ಹಲ್ಲೆಲೂಯಾ. ಆ ಬಾಗಿಲನ್ನ ಬಾಗಿಲನ್ನ ತೆರೆದು ನೀನು ಬರೋದಾದ್ರೆ, ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಒಳಗೆ ಬಂದು ಏನ್ ಮಾಡ್ತಾನಂತೆ, ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಹಲ್ಲೆಲೂಯಾ. ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗುತ್ತದೆ. ಊಟ ಅನ್ನೋದು ಸತ್ಯವೇದದಲ್ಲಿ ನಾವು ನೋಡುವಾಗ ಯಾಕೋಬನು ಊಟವನ್ನ ಆಯೋಜಿಸ್ತಾನೆ, ಈಸಾಕನು ಆ ಊಟವನ್ನ ಆಯೋಜಿಸ್ತಾನೆ. ಯಾವ ಒಂದು ಕಾರಣಕ್ಕಾಗಿ ಹೇಳಿ? ಯಾಕೋಬನ ಒಂದು ಔತಣಕೂಟ ಆಯೋಜಿಸ್ತಾನೆ, ಈಸಾಕನ ಒಂದು ಔತಣಕೂಟವನ್ನ ಆಯೋಜಿಸ್ತಾನೆ, ಅಬ್ರಾಮನು ಕೂಡ ಒಂದು ಔತಣಕೂಟವನ್ನ ಆಯೋಜಿಸ್ತಾನೆ. ಈ 3 ಪಿತೃಗಳು ಕೂಡ ಔತಣಕೂಟವನ್ನ ಆಯೋಜಿಸ್ತಾನೆ. ಒಂದು ಸಂದೇಶ, ನನ್ನ ಸಂದೇಶ ಹಾಳಾಗೋಯ್ತು ನೋಡಿ ಮಧ್ಯದಲ್ಲಿ ಹೇಳುವುದು. ರೆವಲ್ಯೂಷನ್ ಒಂದು ಸಂದೇಶ, ಒಂದು ದಿನದ ಸಂದೇಶ. 3 ಜನರು ಕೂಡ ಔತಣಕೂಟವನ್ನ ಆಯೋಜಿಸ್ತಾರೆ. ಯಾಕೆಂದ್ರೆ ತನ್ನ ಒಡಂಬಡಿಕೆ ಮಾಡೋದಕ್ಕೋಸ್ಕರ. ಹಲ್ಲೆಲೂಯಾ. ಈ ಊಟ ಮುಗಿದ ಕೂಡಲೇ ಒಂದು ಕಾರ್ಯ ಇದೆ, ಕಾಂಟ್ರಾಕ್ಟ್ ಸೈನ್ ಇದೆ. ಊಟ ಮುಗಿದ ಕೂಡಲೇ ಒಂದು ಕಾಂಟ್ರಾಕ್ಟ್ ಸೈನ್ ಇದೆ. ಕಾಂಟ್ರಾಕ್ಟ್ಗೆ ಸೈನ್ ಹಾಕೋರು ಈ ಲೋಕದ ಮನುಷ್ಯನಲ್ಲ, ನಮ್ಮ ಶತ್ರುವಾದ ಸೈತಾನನಲ್ಲ. ನಮ್ಮ ಜೊತೆ ಕಾಂಟ್ರಾಕ್ಟ್ಗೆ ಸೈನ್ ಮಾಡೋರು ಯಾರು ಗೊತ್ತಾ? ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕಾಂಟ್ರಾಕ್ಟ್ಗೆ ಸೈನ್ ಮಾಡುವಾಗ ಮೇಲೆ ಪತ್ರದಲ್ಲಿ ಬರೆದಿರುತ್ತಲ್ಲ, ಅದನ್ನ ನಾವು ಬರೆಯೋದಿಲ್ಲ, ಆತನು ಬರೀತಾನೆ. ಹಲ್ಲೆಲೂಯಾ. ಆತನು ಬರೆಯುವಾಗ ಆತನ ಕೈ ಯಾವುದು ಮೋಟು ಕೈಯಲ್ಲ, ಅದು ಹೆಚ್ಚಾಗಿ ಕೊಟ್ಟು ಇದೆಲ್ಲವೂ ಕೂಡ ನನ್ನ ಮಗನಿಗೆ ಸೇರಲ್ಪಟ್ಟದು, ಇದು ಯಾರು ಕೂಡ ಇದಕ್ಕೆ ತೊಂದರೆ ಮಾಡಕೂಡದು ಎನ್ನುವುದನ್ನ ಕರ್ತನು ಹೇಳುವಾತನ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ 21 ದಿವಸಗಳ ಕಾಲ ಬೆಳಿಗ್ಗೆ ಸಂಜೆ ಊಟ ಮಾಡೋದಕ್ಕೆ ರೆಡಿ ಇದ್ದೀರಾ? ಊಟ ಮಾಡೋದಕ್ಕೆ ರೆಡಿ ಇದ್ದೀರಾ? ನಾವು ತಿನ್ನುವ ಆಹಾರಕ್ಕಿಂತ ಮೃಷ್ಟಾನ್ನವಾದ ಊಟವನ್ನ ಕರ್ತನ ಕೊಡಲಿದ್ದಾನೆ ಈ ಉಪವಾಸ ಪ್ರಾರ್ಥನೆಯಲ್ಲಿ. ಆ ಊಟವನ್ನು ನೀವು ತೆಗೆದುಕೊಳ್ಳುವಾಗ ನಿಮ್ಮ ಆತ್ಮವು ಚೈತನ್ಯಗೊಳ್ಳುತ್ತದೆ. ಹಲ್ಲೆಲೂಯಾ. ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡುತ್ತವೆ. ಮುಚ್ಚಿ ಹೋದ ತಡೆಯಾದ ಮಾರ್ಗಗಳು, ಅದು ಆ ಎಲ್ಲ ತಡೆಗಳು ಮುರಿದು ಬಿಡುತ್ತವೆ. ಯೇಸುವಿನ ನಾಮದಲ್ಲಿ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಕಾರ್ಯಕ್ಕಾಗಿ ಆತನ ಇಳಿದು ಬರ್ತಾನೆ. ಇದು ಯಾರಿಗೂ ಕೂಡ ಇಷ್ಟ ಇಲ್ಲ, ಇದನ್ನ ದೂರ ತಳ್ತಾ ಇದೆ ಎಲ್ಲರೂ ಕೂಡ. ಜಡ್ಜ್ಮೆಂಟ್ಗೋಸ್ಕರ ಬರ್ತಾನೆ, ನ್ಯಾಯ ತೀರ್ಪಿಗೋಸ್ಕರ ಆತನ ಬರ್ತಾನೆ. ಈ ಉಪವಾಸ ಪ್ರಾರ್ಥನೆ ಕೆಲವರ ಜೀವಿತದಲ್ಲಿ ನ್ಯಾಯ ತೀರ್ಪು ಆಗಿರ್ಬೋದು, ದೇವರು ನ್ಯಾಯ ತೀರ್ಪನ್ನು ಘೋಷಿಸಿರ್ಬೋದು. ಆದ್ರೆ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಮೊರೆ ಇಟ್ಟು ಕೇಳೋದಾದ್ರೆ ಬೇರೆ, ನಿಮ್ಮ ದೇವರು ಆ ನ್ಯಾಯ ತೀರ್ಪನ್ನು ಬದಲಾಯಿಸಲು ಶಕ್ತನು. ಹಲ್ಲೆಲೂಯಾ. ಕರುಣೆಯನ್ನು, ಕನಿಕರವನ್ನು ತೋರಿಸಲು ಶಕ್ತನಾಗಿದ್ದಾನೆ. ಮನುಷ್ಯ ಕೇಳುತ್ತೇವೆ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನ.
ಮತ್ತಾಯನ ಸುವಾರ್ತೆ 16:27 ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಏನಾಗುತ್ತದೆ? ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಹಲ್ಲೆಲೂಯಾ. ಕರ್ತನು ಫಲವನ್ನು ಕೊಡ್ತಾನೆ ಅಂತ ಅನ್ಕೊಂಡು ಹೇಳಿರೋದು. ಆದ್ರೆ ಬಿತ್ತಿದ ಬೀಜ ಏನು ಅಂತ ಅನ್ಕೊಂಡು ನಾವು ನಂಬಿಟ್ಟಿರೋದು. ಕರ್ತನ ಫಲನೇ ಕೊಡೋದು. ಹಾಗಲಕಾಯಿ ಬೀಜ ಬಿತ್ತಿದ್ರೆ ಕರ್ತನ ಹಾಗಲಕಾಯಿನ ತೆಗೆದುಕೊಂಡು ಕೈ ಕೊಡ್ತಾನೆ. ರಾಗಿನ ಜೋಳನ ಬಿತ್ತಿದ್ರೆ ರಾಗಿನ ಜೋಳ ಹಿಂಡು ಆಗಿ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಏನನ್ನ ಬಿತ್ತಿದ್ದೇವೆ ಅನ್ನೋದನ್ನ ಆಲೋಚನೆ ಮಾಡೋಣ. ಏನನ್ನ ಬಿತ್ತಿದ್ದೇವೆ, ಯಾವ ಕ್ಷಣದಲ್ಲಿ ಬಿತ್ತಿದ್ದೇವೆ ಆಲೋಚನೆ ಮಾಡೋಣ. ಕರ್ತನು ಸರಿಪಡಿಸಲು ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ಕೂಡ ಮಾರ್ಪಾಡು ಮಾಡಲು ಕರ್ತನ ಶಕ್ತನು. ಯಾಕೆ? ನಿಮ್ಮನ್ನ ಪ್ರೀತಿಸಿದರ ನಿಮಿತ್ತವಾಗಿ. ಹಲ್ಲೆಲೂಯಾ. ಒಂದು ಮಗುವಿಗೆ ಬೆಟ್ಟು ಕೊಟ್ಟು ನಾವು ಸರಿ ಮಾಡಕ್ ಬಯಸ್ತೇವೆ, ಅದು ಸಾಯಿನಿಂದಲ್ಲ. ಅದನ್ನ ಸಾಯದ ದೊಣ್ಣೆ ತೆಗೆದು ನೋಡಿತಾ ಇದ್ದೀವಿ. ಏನ್ ತಗೊಂಡು ಹೊಡಿತೀವಿ? ಬೆತ್ತ ತಗೊಂಡು ಹೊಡಿತೀವಿ. ಯಾಕೆಂತಂದ್ರೆ ಸಾಯಬಾರದು, ಆದ್ರೆ ಸರಿ ಹೋಗ್ಬೇಕು ಅಂತ ಅನ್ಕೊಂಡು. ಅದೇ ರೀತಿಯಲ್ಲಿ ಕರ್ತನು ಸಾಯೋದು ಬೇಡ, ಸರಿ ಹೋಗ್ಲಿ ಅಂತ ಅನ್ಕೊಂಡು ಬಯಸ್ತಾರೆ. ಕರ್ತನ ದೊಣ್ಣೆ ಇದೆಯಲ್ಲ, ಅದು ಭಯಂಕರವಾದದ್ದು. ಅದು ಒಂದು ಏಟಿಗೆ 1,85,000 ಜನ ಸತ್ತು ಹೋದರು. ಕರ್ತನ ದೊಣ್ಣೆ ಏಟಿಗೆ 1,85,000 ಜನ ಒಂದು ಏಟಿಗೆ ಸತ್ತು ಹೋದ್ರು. ಹಲ್ಲೆಲೂಯಾ. ಒಂದು ಗಾಯ ಇಲ್ಲ, ಒಂದು ಮಾರ್ಕ್ ಇಲ್ಲ. ಯಾವುದೇ ರೀತಿಯಲ್ಲಿ ಸಿಡ್ಲು ಬಡ್ದು ಹೋದ್ರೂ ಕೂಡ ಒಂದು ಮಾರ್ಕ್ ಇರುತ್ತೆ ಬಾಡಿ ಮೇಲೆ. ಆ ಮಾರ್ಕು ಇಲ್ಲ. ಯಾವುದೇ ರೀತಿಯಲ್ಲಿ MRI, CT, ಎಕ್ಸ್ರೇ ಯಾವ್ದ್ರಲ್ಲೂ ಕೂಡ ಏನು ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಆ ದೊಣ್ಣೆ ಏಟು ನಮಗೆ ಬೇಡ. ನಮಗೆ ಬೆತ್ತದ ಏಟಿನಲ್ಲಿ ಕರ್ತನ ನಮ್ಮನ್ನು ಸರಿಪಡಿಸಿ. ಇನ್ನೂ ಏನ್ ಗೊತ್ತಾ? ಬೆತ್ತದ ಏಟು ಕೂಡ ಕರ್ತನ ಕೊಡಬಾರದು ಅಂದ್ರೆ ಈ ಉಪವಾಸ ಪ್ರಾರ್ಥನೆ ಇದೆಯಲ್ಲ, ನಮ್ಮನ್ನ ಮಾರ್ಪಾಟುಗೊಳಿಸುವ ಒಂದು ಉಪವಾಸ ಪ್ರಾರ್ಥನೆ. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೇನೆಲ್ಲ ಪ್ರಿಯರೇ, ನಮ್ಮ ಎಲ್ಲ ಮನಸ್ಸನ್ನು ಓಪನ್ ಮೈಂಡ್ ಮಾಡ್ಬೇಡ. ನಮ್ಮ ಮೈಂಡ್ ನ ಓಪನ್ ಮಾಡೋಣ. ನಾವು ಏನಂದ್ರೆ ಕೆಲವು ಕೋಣೆಗಳನ್ನ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ವಿ. ಬಾಗಿಲು ಜಡದು ಬೀಗ ಹಾಕಿಬಿಟ್ಟಿದ್ವಿ. ಇವತ್ತಿನ ದಿವಸ ಆ ಬೀಗಗಳನ್ನ ತೆಗೆಯೋಣ, ಓಪನ್ ಆಗೋಣ. ಕರ್ತನ ಮುಂದೆ ಓಪನ್ ಆಗ್ರಿ, ಮನುಷ್ಯರ ಮುಂದೆ ಓಪನ್ ಆಗ್ಬಿಡ್ರಿ. ಕರ್ತನ ಮುಂದೆ ನೀವು ಓಪನ್ ಆದ ಅಂತಂದ್ರೆ ಎಲ್ಲವೂ ಕ್ಲಿಯರ್ ಆಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ಮುಂದೊಂದು ವಿಚಾರಕ್ಕೋಸ್ಕರವಾಗಿ, 7ನೇ ವಿಚಾರಕ್ಕೋಸ್ಕರವಾಗಿ ಕರ್ತನು ಬರ್ತಾನೆ. ಯಾವುದಕ್ಕೆ? ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಆತನು ಇಳಿದು ಬರ್ತಾನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ ಗ್ರಂಥ 58:9 ಈ ರೀತಿಯಲ್ಲಿ ಹೇಳ್ತಾ ಇದೆ ನೋಡಿ. ಇದೆಲ್ಲ ಮೇಲಿಂದ ಕೆಳಗಿಂದ ವಾಕ್ಯ ಹೋದ್ವಿ. ಈ ರೀತಿಯ ಒಂದು ರೆಸ್ಪಾನ್ಸ್ ಇಲ್ಲ. ಆದ್ರೆ ಈ ರೆಸ್ಪಾನ್ಸ್ ಅನ್ನು ಗಮನಿಸಿರಿ. ಯೆಶಾಯ 58:9 ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆ ಇಟ್ಟು ಕರೆದರೆ ಏನಂತಾರಂತೆ? ಇಗೋ ಇದ್ದೇನೆ. ಹಲ್ಲೆಲೂಯಾ. ಅಟೆಂಡೆನ್ಸ್ ಹೇಳಿದ ರೀತಿಯಲ್ಲಿ ರಮೇಶ ಇದ್ದೇನೋ ಅಂತ ಅನ್ಕೊಂಡು ಕೇಳಿದ್ರೆ ಇದೇನೆ ಸರ್ ಅಂತ ಅನ್ಕೊಂಡು ಹೇಳಿದ ರೀತಿಯಲ್ಲಿ ನಮ್ಮ ಕರ್ತನು ನಮಗೆ ರೆಸ್ಪಾನ್ಸ್ ಕೊಡ್ತಾನೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಡೆಸುವ ಕರ್ತನು ಬೇರೆ ಎಲ್ಲಿದ್ದಾನೆ ಪ್ರಿಯರೇ? ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ನಮಗೆ ರೆಸ್ಪಾನ್ಸ್ ಕೊಡುವಂತ, ನಮಗೆ ಹೋಗ್ಬಿಡುವಂತ ಕರ್ತನೊಬ್ಬನಿದ್ದಾನೆ. ಅದನ್ನ ಯಾಕ್ರಿ ಮನುಷ್ಯನ ಮಾತಿಗೆ ಹೋಗ್ಬಿಡಬೇಕು? ಮನುಷ್ಯನ ಮಾತಿಗೆ ಈ ರೀತಿಯಲ್ಲಿ ಯಾಕೆ ಪ್ರೀತಿಯನ್ನ ತೋರಿಸ್ಬೇಕು? ಆದ್ರೆ ಅದನ್ನ ಪ್ರೀತಿಯನ್ನ ತೋರಿಸಿದ್ರೆ ಆತನ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಆತನ ಪ್ರೀತಿಯನ್ನು, ಯಾಕಂದ್ರೆ ಕಣ್ಣಾರೆ ನಾವು ಶಿಲುಬೆಯಲ್ಲಿ ಜಡಿದು ಬಿಟ್ಟದ ಯೇಸುವನ್ನು ನೋಡಿಲ್ಲ. ಕಣ್ಣಾರೆಯಲ್ಲಿ ಮೊಳೆಯನ್ನು ಹೊಡೆದಿದ್ದನ್ನು ನೋಡಿಲ್ಲ. ಈಗಲೂ ಕೂಡ ಎಲ್ಲೆಲ್ಲೋ ಅದು ನಡೀತಾ ಇದೆ. ಎಲ್ಲೆಲ್ಲೋ ಕೆಲವು ವಿಚಾರಗಳು ನಡೀತದೆ. ಅದನ್ನು ನೋಡಿದಾಗ ಹೃದಯ ದಿಗ್ಭ್ರಾಂತತೆ ಆಗುತ್ತೆ. ಆ ರಕ್ತದ ಮಡುವಿನಲ್ಲಿರುವಂತಹ ಮನುಷ್ಯನ ನೋಡು ಅಯ್ಯೋ ಪಾಪ ಅಂತ ಅಂತೀವಿ. ಆದ್ರೆ ಯೇಸುವನ್ನು ನೀವು ಏನಂತೀರ? ಯೇಸುವನ್ನು ನೀವು ಏನಂತೀರ? ಆ ರಕ್ತದ ಮಡು, ಈ ರಕ್ತ ಎಲ್ಲಿರಲಿಲ್ಲ? ಯಾವ ದೇಹದ ಭಾಗದಲ್ಲಿ ಇರಲಿಲ್ಲ. ಕೂದಲು ನೆಂದೋಗಿತ್ತು. ಯಾವುದರಿಂದ? ರಕ್ತ. ಗಡ್ಡ ಕಿತ್ತಾಗಲ್ಪಟ್ಟಿತ್ತು. ಯಾವುದರಿಂದ? ಕೈಯಿಂದ. ಮಾಂಸ ಕಿತ್ತು ಹೋಗಿತ್ತು. ಯಾವುದರಿಂದ? ಹೊರಡೆಗಳಲ್ಲಿ ಬಂದ ಮಾಂಸದ ತುಂಡುಗಳಿಂದ. ರಕ್ತ ಎಲ್ಲ ಹರಡು ಬಿದ್ದಿತ್ತು ಒಡೆದ ಏಟುಗಳಿಂದ.
ಆ ಎಲ್ಲ ಅಪರಾಧ ನಮ್ಗೆ ಬೀಳ್ಬೇಕಿತ್ತಾನೆ. ಆ ದಾರುಣವಾದ ಮರಣ ನಾವು ಹೊಂದಬೇಕಿತ್ತಾನೆ. ದೇವರು ಕರ್ತನ ಹೊಂದಿದನಲ್ಲ, ಹಲ್ಲೆಲೂಯಾ. ಆತನ ಹೊಂದಿದನಲ್ಲ ಪ್ರಿಯರೇ, ಆತನ ಹೊಂದಿದ್ದಾನೆ ಅನ್ನೋದನ್ನ ನಾವು ಕ್ಷುಲ್ಲಕವಾಗಿ ನೆನೆಸಿದೆ. ಆತನ ಅಷ್ಟೆಲ್ಲಾ ಮಾಡಿದ್ರೆ ನಾವು ಹೆಂಗ್ ಜೀವಿಸಬೇಕು? ಹಲ್ಲೆಲೂಯಾ. ಇವತ್ತಿನ ದಿವಸ ಈ ಉಪವಾಸ ಪ್ರಾರ್ಥನೆ ನಮ್ಮಲ್ಲಿ ಮಾರ್ಪಾಡುತ್ತದೆ. ನಾನೀಗ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 12 ವಚನ ಕೆಲವು ವಾಕ್ಯಗಳನ್ನ ನಾವು ಓದ್ತೇನೆ. ಈ ವಾಕ್ಯಗಳನ್ನು ನಾನು ಎಕ್ಸ್ಪ್ಲನೇಷನ್ ಮಾಡುವಂತ ಅಗತ್ಯ ಇಲ್ಲ. ದೇವರಾತ್ಮನೇ ನಿಮ್ಮ ಜೊತೆ ಅದರ ಜೊತೆ ಮಾತನಾಡುವ ಆತನಾಗಿದ್ದೇನೆ. ಯೆಹೋವನು ಇಂತೆನ್ನುತ್ತಾನೆ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಏನ್ ಮಾಡ್ಬೇಕಂತೆ? ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ಕೆಲವು ಪಂಗಡಕ್ಕೆ ಅಳೋದು ಗೋಳಾಡೋದು ಇಷ್ಟ ಇಲ್ಲ. ಅವ್ರು ಹೇಳ್ತಾರೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಿಸಿದ್ದಾರೆ, ಅದಕ್ಕೋಸ್ಕರ ಸಂತೋಷ ಪಡ್ರಿ ಅಂತ ಹೇಳ್ತಾರೆ. ಸಂತೋಷ ಪಡ್ರಿ ಅಂತ ಹೇಳುವ ಒಂದು ಗುಂಪಿದೆ. ಆದ್ರೆ ನಾವು ಆ ಗುಂಪಿಗೆ ಸೇರಿದವರಲ್ಲ. ನಮ್ಮ ಕರ್ತರು ನಮ್ಮ ಒಂದು ಮನಪೂರ್ವಕವಾದ ಮಾನಸಾಂತರ ತಿರುಗಿಕೊಳ್ಳೋಣ. ಏನ್ ಮಾಡ್ಬೇಕು? ಉಪವಾಸ ಮಾಡ್ಬೇಕಂತೆ, ಅಳಬೇಕಂತೆ, ಗೋಳಾಡಬೇಕಂತೆ. ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ಯಾರಾಗಿದ್ದಾನೆ? ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಏನ್ ಮಾಡ್ತಾನಂತೆ? ಮನ ಮಾಡ್ತಾನೆ. ಹಲ್ಲೆಲೂಯಾ. ಶತ್ರುವನ್ನ ಅವನು ತಡಿತಾನೆ. ನೋಡ್ರಿ, ಯೋಬನ ವಿಚಾರದಲ್ಲೂ ಕೂಡ ತಡೆಯಕ್ ಹೋಗಿಲ್ಲ. ಆದ್ರೆ ನಮ್ಮ ವಿಚಾರದಲ್ಲಿ ಕರ್ತನ ಹೇಳ್ತಾ ಇದ್ದೇನೆ, ನಾನು ತಡಿತೇನೆ, ಶತ್ರುವನ್ನು ತಡಿತೇನೆ. ನಿಮ್ಮ ಮೇಲೆ ಬಂದ ಆ ಕೇಡನ್ನ ನಾನು ತಡಿತೇನೆ. ಆ ತಡೆಯೋದಕ್ಕೆ ಅವಕಾಶ ಕೊಡೋದಕ್ಕೆ ನಮ್ಗೆ ಸಾಧ್ಯನಾ ಬೇರೆ? ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಆ ತಡೆಯೋದಕ್ಕೆ ಅವಕಾಶ ಕರ್ತನಿಗೆ ಕೊಡೋದಕ್ಕೆ ನಮಗೆ ಸಾಧ್ಯನ. ಅದಕ್ಕೆ ಏನ್ ಮಾಡ್ಬೇಕಂತೆ? ನಾವು ಉಪವಾಸ ಮಾಡಬೇಕು, ಅಳಬೇಕು, ಗೋಳಾಡಬೇಕು. ಸುಮ್ಮನೆ ನಾಟಕ ಆಡ್ಕೊಂಡು ಅಳೋದಲ್ಲ. ನಾವು ಆತ್ಮಾರ್ಥವಾಗಿ ಕರ್ತನ ಸನ್ನಿಧಿ ಆರಾಧನೆ, ನೀವು ಸತ್ಯವೇದ ಅಥವಾ ವಿಜ್ಞಾಪನೆಯನ್ನ ಮಾಡುವುದಾದ್ರೆ ಪ್ರಿಯರೇ, ಖಂಡಿತವಾಗಿ ನಿಮಗೆ ಆತ್ಮಾರ್ಥವಾದ ಕಣ್ಣೀರು ಬರುತ್ತೆ. ಹಲ್ಲೆಲೂಯಾ. ಆತ್ಮಾರ್ಥವಾದ ಕಣ್ಣೀರು ಬರುತ್ತೆ. ಮುಂದೆ ನೋಡೋಣ 14ನೇ ವಚನ. ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವಾರಗಳನ್ನ ದಯಪಾಲಿಸಿ ಹೋದನು. ಹಲ್ಲೆಲೂಯಾ. ಒಂದು ವೇಳೆ ಅವನು ನಿಮ್ಮ ಪಶ್ಚಾತ್ತಾಪವನ್ನ ನೋಡಿ ಏನ್ ಮಾಡ್ತಾನೆ ಅಂದ್ರೆ, ಯಾವುದು ಸಿಕ್ಕಿಲ್ವೋ ಕೈಗೆ, ನೀನು ಪ್ರಯತ್ನಪಟ್ಟು ಬಿಟ್ಟಿದೆಯೋ ಅದನ್ನು ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಚಿಯೋನಿನಲ್ಲಿ ಕೊಂಬುವುದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡ್ರಿ, ಸಂಘವನ್ನು ನೆನೆಯಿಸಿರಿ, ಜನರನ್ನು ಒಟ್ಟಿಗೆ ಬರಮಾಡ್ರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನ ಮೊದಗೂಸುಗಳನ್ನ ಸೇರಿಸಿರಿ, ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಹೇಳಿದರೆ ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನ ಕೂಡಿಸಿರಿ, ಶಿಶುಗಳನ್ನ ಕೂಡಿಸಿರಿ. ಮತ್ತೆ ಯಾರು? ರೀಸೆಂಟ್ ಆಗಿ ಮ್ಯಾರೇಜ್ ಆಗಿರುವಂತ ವಧುವರನ್ನು ಕೂಡ ಓಡಿಸಿ ಅವರು ಸೇರಿ ಉಪವಾಸ ಮಾಡಿ. ಹಲ್ಲೆಲೂಯಾ. ನೋ ರೆಸ್ಟ್ರಿಕ್ಷನ್, ನೋ ರೂಲ್ಸ್. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಉಪವಾಸ ಮಾಡಿದವರು ಯಾರಾದ್ರೂ ಸತ್ತು ಹೋಗಿದೆ ದೇವರಿಗೋಸ್ಕರ ಉಪವಾಸ ಎಲ್ಲೂ ನಾವು ನೋಡಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರೇರೆ, ನಿಮ್ಮ ಮಕ್ಕಳನ್ನು ಕೂಡ ಉಪವಾಸ ಇದ್ದು ಅವರ ಮುಂದೆ, ಕರ್ತನ ಮುಂದೆ ನೀವು ಮೊಣಕಾಲಿಸಿ ಅವರನ್ನು ಕೂರಿಸುವಾಗ ಕರ್ತನ ದೊಡ್ಡ ಕಾರ್ಯವನ್ನ ಅವರ ಜೀವಿತದಲ್ಲಿಯೂ ನಿಮ್ಮ ಜೀವಿತದಲ್ಲಿಯೂ ನಿಮ್ಮ ಮನೆಯಲ್ಲಿಯೂ ಮಾಡಲು ಶಕ್ತನಾದ ದೇವರು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಒಂದು ಅದ್ದೂರಿಯಾದ ಪ್ರಾರಂಭ ಉಪವಾಸ ಪ್ರಾರ್ಥನೆ ಆಗಲಿ ಪ್ರೇರೆ. ಹಲ್ಲೆಲೂಯಾ. ನಮ್ಮಲ್ಲಿ ಎಲ್ಲಾ ಆಲೋಚನೆಗಳು ಬದಲಾವಣೆ ಆಗಲಿ, ನಮ್ಮ ಮೆಂಟಾಲಿಟಿಗಳು ಬದಲಾವಣೆ ಆಗಲಿ, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳ ಸಮಯದಲ್ಲಿ ದೈವ ಸಾನ್ನಿಧ್ಯ ಆವರಿಸಿಕೊಳ್ಳಲಿ. ಒಂದು ಪ್ರಾರಂಭ, ಅದ್ದೂರಿಯಾದ ಇನಾಗ್ರೇಷನ್ ಆಫ್ ಫಾಸ್ಟಿಂಗ್ ಪ್ರೇಯರ್ ಆಗುದಾಗಲಿ ಸ್ವಾಮಿ. ಇವತ್ತಿನ ಈ ವರ್ಷದ ಉಪವಾಸ ಪ್ರಾರ್ಥನೆ ನಮ್ಮಲ್ಲಿ ಮಾರ್ಪಾಡುಗಳಾಗಲಿ ಯೇಸುವಿನ ನಾಮದಲ್ಲಿ. ನಾಮಕ್ಕೆ ಸ್ತೋತ್ರ 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 ಯೇಸಪ್ಪ. ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ಸೇರಿರುವಂತಹ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡು. ಕರ್ತನೇ, ಈ ಒಂದು ವಿಶೇಷವಾದ ಉಪವಾಸ ಪ್ರಾರ್ಥನೆಯಲ್ಲಿ ಸೇರಿ ಬರುವಂತೆ ಕೊಟ್ಟಂತ ಕೃಪೆಗಾಗಿ
ಮುಂಜಾಗ್ರ ಪ್ರಾರ್ಥನೆಯಲ್ಲಿ ಸೇರಿ ಬರೋದಕ್ಕಾಗಿ ಕೊಟ್ಟಂತ ಸ್ತೋತ್ರ ಕರ್ತನೇ. ಈ ಸಮಯದಲ್ಲಿ ನಿನ್ನ ಸಾನ್ನಿಧ್ಯ ಚಲಿಸಲಿ ಕರ್ತನೇ. ನಮ್ಮ ಪ್ರಾರ್ಥನೆ ಆತ್ಮ ಭರಿತವಾದ, ಆತ್ಮ ಪ್ರೇರಿತವಾದ, ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮನ್ನ ಒಬ್ಬೊಬ್ಬರನ್ನ ನಡೆಸು ಯೇಸುವೇ. ಕರ್ತನೇ, ವಾಕ್ಯ ಎಂಬ ಕತ್ತಿಯನ್ನು ಹಿಡಿದುಕೊಂಡು ಸ್ವಾಮಿ ಯುದ್ಧವನ್ನ ಮಾಡುವ ಹಾಗೆ ಕರ್ತನೇ ನೀನು ನಮಗೆ ಕಲಿಸಿಕೊಡು. ಸರ್ವ ಆಯುಧಗಳನ್ನ ಧರಿಸಿ ಯುದ್ಧವನ್ನ ಮೊಳಕಾಲಿನಲ್ಲಿ ಕರಗಳನ್ನು ಎತ್ತಿ ಮಾಡುವ ಹಾಗೆ ನಮಗೆ ಕಲಿಸಿಕೊಡೋದಕ್ಕಾಗಿ ಸ್ತೋತ್ರ. ನಾವು ಏನನ್ನ ಕೇಳಿದ್ದೇವೋ, ಏನನ್ನ ಪ್ರಾರ್ಥಿಸಿದ್ದೇವೋ ಅದನ್ನ ಹೊಂದಿದ್ದೇವೆ ಎನ್ನುವಂತ ಶ್ರೇಷ್ಠವಾದ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ನಿಂತಾನೆ ನಡೆಸುವ ಕರ್ತನೇ. ಸೈತನನು ನಮಗೆ ಒಟ್ಟಂತ ಎಲ್ಲಾ ಸವಾಲುಗಳನ್ನ ಎದುರಿಸಿ ನಿಲ್ಲುವಾಗ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ. ವಿರೋಧವಾಗಿ ಕಾರ್ಯ ಮಾಡುವಂತ ಸೈತಾನನೇ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಟ ಬಿಡುಗಡೆ ಉಂಟು ಮಾಡಿದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸುವಂತೆ ಕೊಡ್ತೇನೆ ಜೀವವುಳ್ಳ ತಂದೆ. ಆಮೆನ್.